सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः। ನಮಸ್ತೆ ಎಲ್ಲರಿಗೂ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ವೀಕ್ಲಿ ರೀಡಿಂಗ್ ನೋಡೋಣ. ಸೊ ಈ ಮೂರಲ್ಲಿ ಯಾವ್ದಾದ್ರು ಒಂದಾದ್ರೂ ಆಯ್ಕೆ ಮಾಡಿ, ಮೂರು ಬೇಕಾದ್ರೂ ಆಯ್ಕೆ ಮಾಡಿ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಟೇಕ್ ಕೇರ್. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ನಿಮ್ಗೆ ಏನ್ ಬದಲಾವಣೆ ಬರುತ್ತೆ ಅಂತ ನೋಡೋಣ. ವಾಮನ ಇದ್ದಾರೆ, ವೃಂದಾದೇವಿ ಇದ್ದಾರೆ, ರಾಧಾದೇವಿ ಇದ್ದಾರೆ. ಸೊ ಗರುಡ ದೇವರು ಮತ್ತೆ ಬ್ರಹ್ಮ ಮತ್ತೆ ಯಮ ಕೂಡ ಇದ್ದಾರೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ಲಿ ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ಎಂಟರ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಒಂದಲ್ಲ ಒಂದ್ ರೀತಿಲಿ ನಿಮ್ಮನ್ನ ಕನೆಕ್ಟ್ ಮಾಡ್ಕೊಳ್ಬೇಕು ಅಂತ ಕೂಡ ನೋಡ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಯಶಸ್ಸು ಅನ್ನೋದು ಇದೆ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಪಾಸ್ ಮಾಡ್ತೀರಾ, ಇನ್ನ ಹೆಚ್ಚಿನ ಪ್ರಯತ್ನನ ಪಡ್ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಆರೋಗ್ಯದಲ್ಲಿ ಚೇತರಿಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ ವೃಂದಾದೇವಿ ಇರೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಅಯ್ಯಪ್ಪ ಮಾಲಾಧಾರಿಗಳಿಗೆ ಏನೋ ಒಂದು ಸಿಹಿ ಸುದ್ದಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸಿ ನಿಮ್ಗೆ ನಿಮ್ಮ ಇಷ್ಟದ ದೈವದಿಂದ ಅಥವಾ ನಿಮ್ಮ ಆರಾಧಕ ಅಂದ್ರೆ ನೀವು ಯಾರನ್ನ ಆರಾಧನೆ ಮಾಡ್ತಿದ್ರೋ ಅಥವಾ ತುಂಬಾ ಏನ್ ಇಷ್ಟಪಡ್ತಿದ್ರೋ, ಸೊ ಅವರಿಂದ ನಿಮ್ಗೆ ಒಂದು ಉಡುಗೊರೆ ಬರುವಂತದ್ದು ಅಥವಾ ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳು ಬಗೆಹರಿಯುವಂತ ಸಾಧ್ಯತೆಗಳು ಕೂಡ ಇದೆ. ಮುಂದಿನ ದಿನಗಳಲ್ಲಿ ತುಳಸಿ ಮಾತೆ ಅಥವಾ ಶ್ರೀ ಲಕ್ಷ್ಮಿಯಿಂದ ನಿಮ್ಗೊಂದು ಆಶೀರ್ವಾದ ದೊರೆಯೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಲಕ್ಷ್ಮೀ ನಾರಾಯಣರ ಆಶೀರ್ವಾದ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಯಾರು ಸಿಂಗಲ್ ಹುಡುಗಿಯರಿದ್ದೀರಾ ನಂಗೆ ಗೊತ್ತಿಲ್ಲ, ಯಾರೋ ಒಬ್ರಿಗೆ ಮೇ ಬಿ ತುಂಬಾ ಸ್ಪೆಷಲ್ ಆಗಿರುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಎಂಟರ್ ಆಗ್ತಾರೆ. ಐ ಮೀನ್ ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ. ಬಿ ಪ್ರಿಪೇರ್ ಯುವರ್ ಸೆಲ್ಫ್, ಇಟ್ಸ್ ಎ ಸೀಕ್ರೆಟ್ ಅನ್ನುವಂತ ರೀತಿಲಿ ಇದೆ. ಸೊ ಒಂದಷ್ಟು ಕೆಲವರಿಗೆ ತಮ್ಮ ಪ್ರೇಮ ಕೈಗೂಡದೆ ಹೋಗಬಹುದು. ಒಂದು ರಿಲೇಶನ್ಶಿಪ್ ಕೂಡ ಎಂಡ್ ಆಗತ್ತೆ ಅಂತ ತೋರಿಸ್ತಾ ಇದೆ. ಒಂದು ನ್ಯೂ ಬಿಗಿನಿಂಗ್ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದಷ್ಟು ದೇವತಾ ಕಾರ್ಯಗಳು, ದೇವಸ್ಥಾನದ ಕಾರ್ಯಗಳು ಕೂಡ ಮುಂಜಾಗ್ರತೆ ವಹಿಸಿದ್ರೆ ಬೇಗ ಮುಗಿಯುತ್ತೆ. ಇಲ್ಲಾಂದ್ರೆ ಸಾಕಷ್ಟು ಡಿಲೇ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಸಮುದ್ರ ಮಟ್ಟದಲ್ಲಿ ನೀರು ಏರಿಕೆ ಆಗ್ತಾ ಇದೆ, ಯಾರ ಗಮನಕ್ಕೂ ಬರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನೀರು ಹರ್ಕೊಂಡು ಮುಂದಕ್ಕೆ ಬರುವಂಥದ್ದು ಅಥವಾ ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಕಾರ್ಯಕ್ಕೆ ಅಡ್ಡಿಯಾಗುವಂತೆ ನೀರುಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಶೇಷವಾದಂಥ ಮರದಲ್ಲಿ ದೈವಗಳು ನೆಲೆಸಿರುವಂಥದ್ದು ಗೊತ್ತಾಗತ್ತೆ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನೆಕ್ಸ್ಟ್ ನಿಮ್ಮ ಮಾಹಿತಿನ ಯಾರು ಬೇರೆ ಲೋಕದ ಮಾಹಿತಿನೆಲ್ಲ ಯಾರು ಕರೀತಾ ಇದ್ದಾರೆ ಇದೆಲ್ಲ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಮಾತುಕತೆ ಈಗ ಒಂದು ಮೀಟಿಂಗ್ ಮಾಡ್ಬೇಕಾದಂತ ಅಗತ್ಯ ಇದೆ, ಎಲ್ಲರೂ ಆಕ್ಟಿವ್ ಆಗಿ ಇರ್ಬೇಕಾದಂತ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಆಕ್ಟಿವ್ ಆಗಿ ಇರಿ, ಎಲ್ಲ ಒಂದು ಸಭೆ ತರ ಮಾಡಿ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಕಾನೂನನ್ನ ಕೈಗೆ ತಗೊಳ್ಬೇಡಿ, ಕಾನೂನಿನ ವಿರುದ್ಧವಾಗಿ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಚೇತರಿಕೆನ ವಹಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ವಾಮನಾವತಾರದ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಒಂದಷ್ಟು ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಮೋಸಗಾರರಿಂದ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಬಹಳಷ್ಟು ವಿಚಾರಗಳಲ್ಲೂ ನಿಮ್ಗೆ ಏಳಿಗೆ ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಮುದ್ದಾದ ಗಂಡು ಮಗು ಮುಂದಿನ ದಿನಗಳಲ್ಲಿ ಯಾರಿಗೋ ಇಲ್ಲಾಗಿದೆ, ಅದು ದೇಶ ಸೇವೆಗೆ ನಿಲ್ಲತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ರೀಬರ್ತ್, ಒಂದು ರಿಲೇಶನ್ಶಿಪ್ ಎಂಡ್ ಆಗತ್ತೆ. ಸೊ ಸಾಕಷ್ಟು ನಾಟಕ, ಡ್ರಾಮಾ ಎಲ್ಲ ನಡೀತಾ ಇದೆ ನಿಮ್ ರಿಲೇಶನ್ಶಿಪ್ ಅಲ್ಲಿ. ಸ್ವಲ್ಪ ಹುಷಾರಾಗಿರಿ, ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳಿ. ಡಿವೈನ್ ಗೈಡೆನ್ಸ್ ಸಿಗ್ತಾ ಇದೆ, ಏಂಜಲ್ ಗೈಡೆನ್ಸ್ ಸಿಗ್ತಾ ಇದೆ. ಸೊ ಎಲ್ಲೋ ಪ್ರಯಾಣ ಹೊರಟವರು ಮತ್ತೆ ವಾಪಸ್ ಬರೋದಿಲ್ಲ, ಸ್ವಲ್ಪ ಎಚ್ಚರಿಕೆನ ವಹಿಸಿ. ಯಾರೋ ತಮ್ಮನ್ನ ಎಂಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೋ ಅಥವಾ ಸಮಸ್ಯೆನ
ಎಂಡ್ ಮಾಡಕ್ ಹೋಗ್ತಾರೋ ಅಥವಾ ಸಿಚುವೇಶನ್ ಬೇಸತ್ತು ಹೋಗ್ತಾ ಇದಾರೋ ಗೊತ್ತಿಲ್ಲ. ಯಾರೋ ಒಬ್ರು ದೂರ ಪ್ರಯಾಣ ಹೋದ್ರೆ ಮತ್ತೆ ಬರೋದಿಲ್ಲ. ಬಿ ಕೇರ್ಫುಲ್, ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಷ್ಟ ಇದ್ರೆ ಉಳಿಸ್ಕೊಳ್ಳಿ, ಇಲ್ಲ ಅಂದ್ರೆ ಬಿಟ್ಟಾಕಿ. ಓಕೆ, ಸೊ ಎಸ್, ಡೆಫಿನೆಟ್ಲಿ ಒಂದು ಒಂಟಿತನ ಕಾಡುತ್ತೆ ನಿಮ್ಗೆ ಈ ವಾರ. ಒಂದಷ್ಟು ಪ್ರಯಾಣ ಹೋಗ್ಬೇಕು, ಒಂಟಿ ಪ್ರಯಾಣ ಮಾಡೋ ಇಚ್ಛೆ ಇರುತ್ತೆ, ಲಾಂಗ್ ಡ್ರೈವ್ ಹೋಗ್ಬಹುದು. ಸ್ವಲ್ಪ ಹೆಚ್ಚಿನ ಗಮನ ಬೇಕು. ಸಾಕಷ್ಟು ಬದಲಾವಣೆಗಳು ಇದೆ, ರಿಲೇಶನ್ಶಿಪ್ ಎಂಡ್ ಆಗಿದೆ, ಆರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಇದೆ, ಒಂದ್ ರೀತಿ ಕಟ್ ಹಾಕಿರುವಂತ ಪರಿಸ್ಥಿತಿಲಿ ಇದ್ದೀರಾ. ಎಲ್ಲ ಸತ್ಯ ನಿಮಗ್ ಗೊತ್ತಿರೋದ್ರಿಂದ ಯಾವ್ದ್ರಿಂದ ಹೊರಗ್ ಬರ್ಬೇಕು, ಯಾವ್ದ್ರ ಜೊತೆ ನೀವು ಮಿಂಗಲ್ ಆಗ್ಬೇಕು, ಇದು ನಿಮ್ಗೆ ಗೊತ್ತಿರುತ್ತೆ. ಒಂದು ಮೆಜಿಷಿಯನ್ ಎನರ್ಜಿಗೆ ನಿಮ್ಮನ್ನ ನೀವು ವಾಪಸ್ ತಗೊಂಬನ್ನಿ, ಸಾಕಷ್ಟು ರೆಸ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ತೊಂದರೆ ಅನ್ನೋದು ಆಗಿದೆ. ಆ ತೊಂದರೆಗಳು ನಿಮ್ಮ ಜೀವನಕ್ಕೆ ಬೇಡದ ವ್ಯಕ್ತಿಗಳಿಂದ, ಬೇಡದ ಪ್ರಯೋಗಗಳಿಂದ, ಬೇಡದ ಒಂದಷ್ಟು ಅಟ್ಯಾಚ್ಮೆಂಟ್ ಇಂದ ಬಂದಿದೆ. ಇದೆಲ್ಲದರಿಂದ ಹೊರಗೆ ಬಂದು ಒಂದು ಮೆಡಿಟೇಷನ್ ಮಾಡಿ ನಿಮ್ಮ ಜೀವನನ ಒಂದು ರೀತಿಯಲ್ಲಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ದೇವರ ಆಶೀರ್ವಾದ, ದೇವಿಯ ಆಶೀರ್ವಾದ ನಿಮ್ ಜೊತೆ ಇದೆ. ಹಾಗಾಗಿ ಸದ್ಯಕ್ಕೆ ನೀವು ಬಂಧನದ ಪರಿಸ್ಥಿತಿಲಿ ಇದೀನಿ ಅಂತ ಯೋಚನೆ ಮಾಡಬೇಡಿ. ಆ ಬಂಧನದಿಂದ ಹೇಗೆ ನಿಮ್ಮನ್ನ ನೀವು ಹೊರಗೆ ಕರ್ಕೊಂಬರೋದು, ನಿಮ್ಮನ್ನ ನೀವು ಹೇಗೆ ಒಂದು ರೀತಿ ಬದಲಾವಣೆಗೆ ಒಡ್ಡೋದು, ಇದ್ರ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬದಲಾವಣೆನ ನೀವು ದೇವಿ ಕಡೆಯಿಂದ ನಿರೀಕ್ಷಿಸಬಹುದು. ದೇವಿ ನಿಮ್ಮ ಜೀವನಕ್ಕೆ ಒಂದು ಸೋತ್ ಹೋದಂತ, ಸತ್ ಹೋದಂತ ಜೀವನಕ್ಕೆ ಒಂದು ಮರು ಜೀವ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಪಾಸ್ಟ್ ಲೈಫ್ ಕರ್ಮ ಇದೆ ಇದು. ಈ ವ್ಯಕ್ತಿಯಿಂದ ನೀವು ಸಾಯೋವರೆಗೂ ಅಥವಾ ಆ ವ್ಯಕ್ತಿ ಸಾಯೋವರೆಗೂ ಈ ಸಮಸ್ಯೆ ಅನ್ನೋದು ಬಗೆಹರಿಯೋದಿಲ್ಲ. ನಿಮ್ಮಿಬ್ಬರ ಮಧ್ಯೆ ಈ ಒಂದು ಸಮಸ್ಯೆ ಅಂತ್ಯ ಕೂಡ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಜಾಗತಿಕ ಮಟ್ಟದಲ್ಲಿ ಒಂದಷ್ಟು ಸಮಸ್ಯೆಗಳು ಆಗುತ್ತೆ, ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸ್ಬೇಕು. ವಾಯು ಮೂಲಕ, ಜಲ ಮೂಲಕ, ಅಂದ್ರೆ ಏರ್ ಅಂಡ್ ವಾಟರ್ ಮೂಲಕ ಸಾಕಷ್ಟು ಬ್ಯಾಕ್ಟೀರಿಯಾಸ್ ಈಗಾಗಲೇ ಹರಡಿದೆ, ಇನ್ನಷ್ಟು ಹರಡುತ್ತೆ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ENT ಅಂತ ಹೇಳದ್ನಲ್ಲ ಆಗ್ಲೇ, ಫೇಸಿಗೆ ಸಂಬಂಧಪಟ್ಟಂಗೆ ಮೂಗು ಮತ್ತು ಬಾಯಿ, ರಕ್ತನಾಳಗಳು ಮತ್ತೆ ನಿಮ್ಮ ಫೋರ್ ಹೆಡ್, ಇದಿಷ್ಟನ್ನು ಹೆಚ್ಚು ಜಾಗೃತೆಯಾಗಿ ನೋಡ್ಕೊಳ್ಬೇಕು. ಮುಖದ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು. ತಾಯ್ತನ ಬೇಕು ಅಂದ್ರೆ, ಸೊ ಕಾದ್ರೆ ಖಂಡಿತವಾಗ್ಲೂ ಆಗತ್ತೆ, ಪ್ರೆಗ್ನೆನ್ಸಿ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಲ್ಲಿ ಒಂದಷ್ಟು ತಾಳ್ಮೆ ಮಾಡ್ತಾ ಇದ್ದೀನಿ, ಇನ್ನ ಆಗೋದಿಲ್ಲ ನಂಗೆ, ಇನ್ನ ಯಾವಾಗ ಆಗತ್ತೆ ಅಂದ್ರೆ, ಸೊ ಆದಷ್ಟು ಬೇಗ ಆಗತ್ತೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ ಈ ವಾರ, ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ. ಅರೇಂಜ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ, ಆಸ್ತಿಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ, ಫ್ಯಾಮಿಲಿ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಫಂಕ್ಷನ್ಸ್ ನ ಕೂಡ ಅಟೆಂಡ್ ಮಾಡ್ತೀರಾ ಅನ್ನುವಂಥದ್ದು ಇದೆ. 88 ಎನರ್ಜಿ ಇದೆ, ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು. ಫೈನಾನ್ಷಿಯಲಿ ಅದ್ಭುತವಾಗಿರುವಂತ ವಾರ ಅಂತ ಹೇಳಬಹುದು. ಮಹಾಲಕ್ಷ್ಮಿ, ಅಷ್ಟಲಕ್ಷ್ಮಿ ಆಶೀರ್ವಾದ, ಅಷ್ಟಲಕ್ಷ್ಮಿ ಅಷ್ಟೋತ್ತರ ಕನಕಾಧಾರ ಸ್ತೋತ್ರ ನಿಮ್ಗೆ ಹೆಚ್ಚಿನ ಲಾಭನ ತಂದ್ಕೊಡುತ್ತೆ ಅಂತ ಅನ್ನಿಸ್ತಾ ಇದೆ ನಂಗೆ. ಜೊತೆಗೆ ನೀವು ಮಾಡಿರುವಂತ ಕೆಲಸಗಳಿಗೆ ಹೆಚ್ಚಿನ ಲಾಭ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲಸ ಇಲ್ಲ, ಜಾಬ್ ಇಲ್ಲ ಅನ್ನೋರಿಗೆ ಜಾಬ್ ಇಲ್ದಿದ್ರು ನಿಮ್ಮ ಹತ್ರ ದುಡ್ಡು ಬರುತ್ತೆ, ಜಾಬ್ ಇಲ್ಲ ಅಂದ್ರೆ ಹೊಸ ಜಾಬ್ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ವಾಪಸ್ ಮರಳಿ ಗೂಡಿಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಹೆಚ್ಚಿನ ಒಂದು ಫೈನಾನ್ಷಿಯಲಿ ಮತ್ತೆ ಒಂದು ರೀತಿ ಬೇರೆ ಕಡೆ ಮನೆಗೆ ಹೋಗುವಂತ ಸಾಧ್ಯತೆ ಇದೆ, ಒಂದು ಕಡೆ ಸ್ವಂತ ಮನೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ನಿಮ್ಮ ಮನೆಗೆ ಯಾರೋ ಭೇಟಿ ಆಗ್ಲಿಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಅವರು ನಿಮ್ಗೆ ಹೆಚ್ಚಿನ ಒಂದು ಅನುಕೂಲನ ಮಾಡಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಪರ್ಸನ್ ಯಾರೋ ನಿಮ್ಮ ಲೈಫಿಗೆ ಎಂಟರ್ ಆಗ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಜನಗಳ ಮಾತಿಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅಂದ್ರೆ ಈ ವಾರದಷ್ಟು ಅನುಕೂಲಕರವಾಗಿರುವಂತ ವಾರ ಇನ್ನೊಂದಿಲ್ಲ. ಆದ್ರೆ ನಿಮ್ಮ ಪ್ರೀತಿ ಪಾತ್ರರು ಯಾರೋ ನಿಮ್ಮ ರಿಲೇಶನ್ಶಿಪ್ ಬೇಡ ಅಂತ ದೂರ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸೊ ಸದ್ಯಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಇದೆ. ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್. ಸೊ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ,
ಧ್ಯಾನದ ಮುಖೇನ ನಿಮ್ ಪ್ರಶ್ನೆಗಳಿಗೆಲ್ಲ ಉತ್ತರ ಪಡ್ಕೊಳ್ಳಿ. ಸೊ ಲೆಟ್ ಗೋ ಮಾಡಿ ಅಂತ ಇದೆ. ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕೆಲವು ವಾರಗಳ ನಂತರ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಈಗ ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ ಅದನ್ನ ಕೇಳಿ. ನೋ ಅಂತ ಇದೆ. ಸೊ ನೋ, ನೋ ಇಸ್ ದ ಆನ್ಸರ್. ಜೊತೆಗೆ ನಿಮ್ಮ ಹೃದಯದಲ್ಲಿ ಡೀಪ್ ಆಗಿ ಉತ್ತರಗಳು ಸಿಕ್ಕುತ್ತೆ. ಸೊ ಹಾಗಾಗಿ ನಿಮ್ಮ ಮನಸ್ಸಿನ ಮಾತನ್ನ ಒಂದ್ಸತಿ ಕೇಳಿ ನೋಡಿ. ನಿಮ್ಗೆ ಆಲ್ರೆಡಿ ಉತ್ತರ ಗೊತ್ತಿದೆ. 11, 7, 12, 3 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಜೊತೆಗೆ ಒಂದಷ್ಟು ಗ್ರಹ ಶಾಂತಿ ಬೇಕು ಅಂದ್ರೆ ಮಾಡ್ಕೊಳ್ಳಿ. ಮಿಥುನ, ಮೇಷ, ಮಕರ, ಕರ್ಕಾಟಕ, ಕುಂಭ, ಮೀನ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಯಾರು 2ನೇದು ಆಯ್ಕೆ ಮಾಡಿದೀರಾ? ಬನ್ನಿ ಈ ವಾರ ಹೇಗಿರುತ್ತೆ, ಯಾವ ರೀತಿ ಬದಲಾವಣೆ ಇದೆ ಅಂತ ನೋಡೋಣ. ಸೊ ಪುರಿ ಜಗನ್ನಾಥರ ಆಶೀರ್ವಾದ ಇದೆ. ಸೋದರಿಯ ವಿವಾಹದ ಕಾರ್ಯಕ್ರಮಗಳನ್ನ ಮಾಡ್ತೀರಾ, ನಿಮ್ಮ ಸಿಸ್ಟರ್ ಮ್ಯಾರೇಜ್ ಬರಬಹುದು ಅನ್ನುವಂಥದ್ದು ಇದೆ. ಒಂದಷ್ಟು ಸೈಲೆಂಟ್ ಮೆಸೇಜ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಭಗವಂತನಿಗೆ ಎಲ್ಲ ಗೊತ್ತಿದೆ. ಯಾರು ನಿಮ್ಗೆ ಮಕ್ಕಳಾಗದೆ ಇರೋ ಹಾಗೆ ತಡೀತಿದ್ದಾರೆ ಅದು ಕೂಡ ಗೊತ್ತಾಗ್ತಿದೆ. ಬಟ್ ಅದೆಲ್ಲ ಮೀರಿ ಪಾಪು ಬರ್ತಾ ಇದೆ. ಪೂರ್ವಜರಿಗೆ ಒಂದು ಪುನರ್ಜನ್ಮದ ಹಾದಿ ಬರ್ತಾ ಇದೆ. ಮತ್ತೆ ನೀರಲ್ಲಿ ಒಂದಷ್ಟು ಪ್ರಯೋಗಗಳನ್ನ ಮಾಡಿ ಹಾಕಿದ್ದಾರೆ. ಅದು ಹೋಗ್ಬೇಕು ಅಂದ್ರೆ ಗಂಗಮ್ಮ ದೇವಿಲಿ ಪ್ರಾರ್ಥನೆ ಮಾಡಿ, ಗಂಗಾದೇವಿಲಿ ಒಂದಷ್ಟು ಹರಕೆ ಮಾಡ್ಕೊಂಡು ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಮುನಾ ದೇವಿ ಈ ಸತಿ ಪ್ರಯಾಗ್ರಾಜ್ಗೆ ಯಾರೋ ಹೋಗುವಂತ ಸಾಧ್ಯತೆ ಇದೆ. ಈ ಸತಿ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಒಂದು ದರ್ಶನ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಗಂಗಮ್ಮ ದೇವಿಯ ಪ್ರಾರ್ಥನೆ ಮಾಡೋದ್ರಿಂದ ನೀರಿನಲ್ಲಿ ಉಂಟಾಗಿರುವಂತ ಸಮಸ್ಯೆಗಳು ಬಗೆಹರಿಯುತ್ತೆ. ಗಂಗಮ್ಮ ದೇವಿಗೆ ಒಂದು ಪ್ರಾರ್ಥನೆಯನ್ನ ಮಾಡಿ, ಇದು ರಾಜ್ಯ ಸರ್ಕಾರ ಮಾಡಿದ್ರು ಕೂಡ ಆಗತ್ತೆ. ಒಂದು ದೊಡ್ಡ ಮಟ್ಟದಲ್ಲಿ ವಿಶೇಷವಾದಂತ ಪೂಜೆ ಮಾಡಿಸಿ ವಿವಾಹದ ಏನೋ ಪ್ರೋಗ್ರಾಮ್ ಮಾಡಿಸಿದ್ರೆ ಒಳ್ಳೇದಾಗತ್ತೆ. ಜನರಿಗೆ ಜಲದಿಂದ ಆಗಿರುವಂತ ಕಂಟಕ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಮುಂದಿನ ದಿನಗಳಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅಂತ ಹೇಳ್ದೆ ಆಗ್ಲೆ. ಒಂದಷ್ಟು ಮಾತುಕತೆಗಳಲ್ಲಿ ಒಂದು ಒಡಂಬಡಿಕೆ ಬಂದು ಒಂದು ಒಳ್ಳೆಯ ರೀತಿಲಿ ಡಿಸಿಷನ್ ತಗೊಂಡು ಮುಂದುವರಿಸ್ತೀರಾ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಕಾಮುಕರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಶಿಕ್ಷೆಯ ರೂಪದಲ್ಲಿ ಒಂದಷ್ಟು ಬದಲಾವಣೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ದುಷ್ಟರಿಗೆ ಯಾವ ರೀತಿಲಿ ಶಿಕ್ಷೆ ಆಗಬೇಕು, ಯಾವ ರೀತಿ ಅದು ಪನಿಷ್ ಆಗಬೇಕು, ಕಾಮುಕರ ಅಟ್ಟಹಾಸನ ಯಾವ ರೀತಿ ಅಂತ್ಯ ಮಾಡಬೇಕು ಅನ್ನುವಂಥ ಒಂದು ಭಯಾನಕ, ಅಂದ್ರೆ ಒಂದ್ ರೀತಿ ಭಯ ಹುಟ್ಟಬೇಕು ಅವರಲ್ಲಿ. ಆ ಥರದ್ದೇನೋ ಒಂದು ನಿರ್ಧಾರ ಬರೋದ್ರಲ್ಲಿ ಇದೆ. ಇದಕ್ಕೆ ಪರಶುರಾಮ ಕ್ಷೇತ್ರನೇ ಮುನ್ನುಡಿ ಆಡುತ್ತೆ ಅನ್ನುವಂಥದ್ದು ಇದೆ. ಪರಶುರಾಮರ ಆಶೀರ್ವಾದದಿಂದ ಈ ಒಂದು ನಿರ್ಣಯ ಕೈಗೊಳ್ತಾರೆ ಅನ್ನುವಂಥದ್ದು ಇದೆ. ರೊಮ್ಯಾಂಟಿಕ್ ಲೈಫ್ ಚೆನ್ನಾಗಿದೆ ಈ ವಾರ. ವಿದ್ಯೆ ವಿಚಾರದಲ್ಲೂ ಕೂಡ ಸ್ವಲ್ಪ ಪ್ರಸನ್ನರಾಗುವಂತ ಸಾಧ್ಯತೆಗಳು ಕೂಡ ಇದೆ. ಧ್ಯಾನ ಮಾಡಿ, ಚೆನ್ನಾಗಿ ಊಟ ಮಾಡಿ, ಪೂಜೆ ಪುನಸ್ಕಾರನ ಚೆನ್ನಾಗಿ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದು ಹೇಳ್ಕೊಡ್ತೀರಾ ಮುಂದಿನ ದಿನಗಳಲ್ಲಿ. ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಂಚೂರು ಈಗ ಗಿಣಿ ಎಲ್ಲ ಮಾತಾಡುತ್ತಲ್ಲ, ಆ ತರ ಏನೋ ಮಾತುಗಳು ಆಡುತ್ತೆ ಅನ್ನುವಂಥದ್ದು ಇದೆ. ಕ್ಷುದ್ರ ಗ್ರಹ ಒಂದು ದೊಡ್ಡದು ಒಂದು ಸಣ್ಣದು ಮುಂದಿನ ದಿನಗಳಲ್ಲಿ ಭೂಮಿಗೆ ಅಪ್ಪಳಿಸೋದಕ್ಕೆ ಬರುತ್ತೆ. ಬಟ್ ಅದು ಫಾರ್ಚುನೇಟೋ ಅನ್ಫಾರ್ಚುನೇಟೋ ಗೊತ್ತಿಲ್ಲ. ಅದು ನೀರಿನಲ್ಲಿ ಬಿದ್ದು ನೀರಿನಲ್ಲಿ ಏರುಪೇರು ಉಂಟಾಗತ್ತೆ ಅನ್ನುವಂಥದ್ದು ಕೂಡ ಇದೆ.
ನಿಮ್ಮ ಮನೆಯಲ್ಲಿ ಇರುವಂತ ಜ್ಯೇಷ್ಠ ಲಕ್ಷ್ಮಿನ ಮನೆಯಿಂದ ಹೊರಗೆ ಕಳ್ಸೋದು, ನಿಮ್ಗೆ ಬಿಟ್ಟಿರುವಂತ ವಿಚಾರ ಕಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಗೋವುಗಳಿಗೆ ರಕ್ಷೆನ ಹಾಕಿ ಅಂತ ಹೇಳಿದ್ರು ಹಾಕಿಲ್ಲ, ಹಾಕಿ ಅನ್ನುವಂಥದ್ದು ಇದೆ. ಸೊ ಎಲ್ಲ ಗೋವುಗಳಿಗೆ ಈಗ ಸಂಕ್ರಾಂತಿಗೆ ಗೋವುಗಳನ್ನ ಬೆಂಕಿಲಿ ಹಾರಿಸ್ತೀರಾ, ಬಟ್ ಈಗ ಅಗತ್ಯ ಇದೆ ಸದ್ಯಕ್ಕೆ ಒಂದು ಸಣ್ಣ ಮಟ್ಟದಲ್ಲಿ ಗೋವಿಗೆ ರಕ್ಷೆ ಹಾಕಿ ಅನ್ನುವಂಥದ್ದು ಇದೆ. ದೇವರ ಕುಂಕುಮನೋ ಸಮಥಿಂಗ್ ಏನೋ ಕೆಮ್ಮಣ್ಣಿನಿಂದ ಒಂದಷ್ಟು ಕಾರ್ಯಗಳಿಗೆ ಅಥವಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮಲ್ಟಿ ಪಾರ್ಟ್ನರ್ ಇದ್ದಾರೆ, ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಪಿತೃದೇವತೆಗಳಿಗೆ ಮುಕ್ತಿ ಕಾರ್ಯ ಮತ್ತೆ ಪ್ರೆಗ್ನೆನ್ಸಿಗೆ ಮೆಡಿಸನ್, ವಿದ್ಯಾರ್ಥಿಗಳಿಗೆ ಧ್ಯಾನ, ಸಾಕಷ್ಟು ಒಂದು ಪಾಸಿಟಿವ್ ವೈಬ್ ಜೊತೆಗೆ ಒಂದು ಡಿವೈನ್ ವೈಬ್ ನಿಮ್ಗೆ ಈ ವಾರ ಬೆಂಗಾವಲಾಗಿ ಇರುತ್ತೆ, ಬೆಂಬಲವಾಗಿ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ಫೈನಾನ್ಷಿಯಲಿ ಕ್ಲಾರಿಟಿ ಇಲ್ಲ ನಿಮ್ಗೆ ಅಂತ ಅನ್ಸುತ್ತೆ. ಫೈನಾನ್ಷಿಯಲಿ ತುಂಬಾ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾಕೆ ಡೆತ್ ಕಾರ್ಡ್ ಪದೇ ಪದೇ ಬರ್ತಿದೆ ಗೊತ್ತಿಲ್ಲ. ಒಟ್ನಲ್ಲಿ ಏನೋ ಒಂದು ರಿಲೇಶನ್ಶಿಪ್ ಎಂಡ್ ಆಗುವಂತ ಸಾಧ್ಯತೆ ಇದೆ. ಯಾರೋ ಪ್ರಯಾಣ ಹೊರಟೋರು ಮತ್ತೆ ವಾಪಸ್ ಬರೋದಿಲ್ಲ ಜೀವಂತವಾಗಿ ಅನ್ನುವಂಥದ್ದು ಇದೆ. ಸಿಂಗಲ್ ಆಗಿ ಪ್ರಯಾಣ ಹೋಗ್ತಾರೆ. ಇದು ಯಾತ್ರಿಗಳಿಗಲ್ಲ, ಹಾಗೆ ಯಾರೋ ಹೋಗ್ತಾರೆ ಅವರಿಗೆ. ತುಂಬಾ ತುಂಬಾ ನೆಗೆಟಿವ್ ಯೋಚನೆ ಮಾಡ್ತಿದ್ದೀರಾ, ತುಂಬಾ ನೆಗೆಟಿವ್ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಫೈನಾನ್ಷಿಯಲ್ ವಿಚಾರದಲ್ಲಿ ಯೋಚನೆ ಮಾಡಿ 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 ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀರಾ. ಯಾವ ರೀತಿಲಿ ಏನ್ ಮಾಡಿದ್ರು ನಂಗೆ ಈ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಹೊರಬರೋದಕ್ಕೆ ಆಗ್ತಾ ಇಲ್ಲ, ಈ ಸಮಸ್ಯೆಗಳು ನನ್ನನ್ನ ಹೊರಬರೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ಬೇಜಾರಲ್ಲಿ ಇದ್ದೀರಾ. ಸಾಕಷ್ಟು ಜಗಳಗಳು ಕೂಡ ಆಗುವಂತ ಸಾಧ್ಯತೆ ಇದೆ. ಬಟ್ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ತಕ್ಕ ಮಟ್ಟಿಗೆ ರಿಮೂವ್ ಆಗಿದೆ. ಸೊ ಅದರಿಂದ ನೀವು ಇನ್ನೊಂಚೂರು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಹೊರಬಂದ್ರೆ ಒಳ್ಳೇದಾಗತ್ತೆ. ತುಂಬಾ ಇನ್ನೋಸೆಂಟ್ ಆಗಿದ್ರೆ ಕೆಲಸ ಆಗೋದಿಲ್ಲ. ಸೊ ತುಂಬಾ ನಿಮ್ಮ ಮುಗ್ಧತೆನ ಎಲ್ಲರೂ ದುರುಪಯೋಗ ಪಡಿಸ್ಕೊಂಡಾಗಿದೆ. ಇನ್ನಷ್ಟು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ತಲೆಯಲ್ಲಿ ಹುಳಗಳು ಇದ್ರೆ ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಕೈಗಳಿಗೆ ಬೆರಳುಗಳಿಗೆ ಆದಂತ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯ ಚೇತರಿಸುತ್ತೆ, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಇದೆ, ಮದ್ವೆ ಆಗುವಂಥದ್ದು, ದುಡ್ಡು ಬರುವಂಥದ್ದು, ಪಾಪು ಬರುವಂಥದ್ದು, ಸಾಕಷ್ಟು ಒಳಿತಾಗುವಂಥದ್ದು, ಪ್ರಯಾಣ ಹೋಗುವಂಥದ್ದು, ಮತ್ತೆ ಒಂದಷ್ಟು ವಿಚಾರಗಳಲ್ಲಿ ನೀವು ಗಾಡಿ ಏನಾದ್ರು ತಗೊಬೇಕು ಅಂತ ಅನ್ಕೊಂಡಿದ್ರೆ ಗಾಡಿ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಎಕ್ಸ್ ನಿಮ್ಮ ಜೀವನಕ್ಕೆ ಒಂಚೂರು ಸಮಸ್ಯೆಯನ್ನ ಮಾಡ್ತಿದ್ರು ಅಂತ ಅಂದ್ರೆ ನಿಮ್ಮ ಎಕ್ಸ್ ನಿಮ್ಮ ಜೀವನದಿಂದ ಶಾಶ್ವತವಾಗಿ ವಾಪಸ್ ಹೋಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಕಾನೂನಿನ ವಿಚಾರದಲ್ಲಿ ಒಂಚೂರು ತೊಡಕು ಉಂಟಾಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸಿಚುವೇಶನ್ ಎಂಡ್ ಆಯ್ತು, ಏನೋ ಒಂದು ಸಮಸ್ಯೆ ಆಯ್ತು ಅಂತ ಅನ್ಸಿದ್ರೆ ಅಥವಾ ಎಲ್ಲ ರೀತಿಲೂ ಲಾಸ್ ಆಗಿದೆ ಅಂತ ಅನ್ಸಿದ್ರೆ ಸೊ ಯೋಚನೆ ಮಾಡಬೇಡಿ. ಒಂದ್ ಫಿನಿಕ್ಸ್ ರೀತಿ ಮತ್ತೆ ನಿಮ್ಮನ್ನ ನೀವು ರೀಕಾಲ್ ಮಾಡ್ಕೊಳ್ತೀರಾ ಅಂತ ಕೂಡ ಇದೆ. ಸೊ ಮತ್ತೆ ಫಿನಿಕ್ಸ್ ರೀತಿ ಎದ್ದು ಬರೋದ್ರ ಜೊತೆಗೆ ಎಲ್ರು ವಾವ್ ಅನ್ನುವಂತ ರೀತಿಲಿ ಇದು ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ನಿಮ್ಗೆ ಯಾರು ತೊಂದರೆ ಕೊಡ್ತಿದ್ರು ಅವ್ರನ್ನ ಸಮಾಧಿ ಮಾಡಿ ಆ ಸಮಾಧಿ ಮೇಲೆ ನೀವು ಬೆಳಿತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನೆಗೆಟಿವಿಟಿಯಿಂದ ಹೊರಬರುವಂತ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಸಾಕಷ್ಟು ಒಳ್ಳೆಯ ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಹಿಡನ್ ಪರ್ಸನ್ ಗಳಿಗೂ ಕೂಡ ನೀವು ಬಿಡುಗಡೆನ ಕೊಡ್ತೀರಾ. ನೀವೊಬ್ರೇ ಬಿಡುಗಡೆ ಆಗೋದಿಲ್ಲ. ನೀವು ಯಾಕೆ ಈ ಒಂದು ಬಿಡುಗಡೆನ ಮಾಡ್ಕೊಳ್ತಾ ಇಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇದ್ದೋ ಈ ಕಾಳಲ್ಲಿ. ಯಾಕೆ ಅಂದ್ರೆ ನೀವೊಬ್ರೇ ಹೊರಗೋಗ್ಬಿಟ್ರೆ ಸೊ ಬೇರೆಯವರೆಲ್ಲ ಅಲ್ಲೇ ಇರ್ತಾರೆ. ಬಂದಿ ಖಾನೇನೆ ಇಲ್ಲ ಅನ್ನಿಸ್ಬೇಕು, ಅಲ್ಲಿಂದ ಶಾಶ್ವತವಾಗಿ ಎಲ್ರು ಹೊರಗ್ ಕರ್ಕೊಂಡ್ ಬರ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇದ್ದೀರಾ. ವೆರಿ ಗುಡ್. ಇನ್ ಫ್ಯೂಚರ್ ಡೇಸ್ ಅಲ್ಲಿ ಅದು ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂಥದ್ದು ಇದೆ. ತುಂಬಾ ಚೆನ್ನಾಗಿದೆ. ಒಂದ್ ರೀತಿ ಕತ್ತಲಿನಿಂದ ಬೆಳಕಿನೆಡೆಗೆ
ಅನ್ನುವಂಥ ರೀತಿಯಲ್ಲಿ ಇದೆ. ಸಾಕಷ್ಟು ಯಶಸ್ಸು ಕೂಡ ಇದೆ. ಸೊ ಈ ಯಶಸ್ಸು ನಿಮ್ಮ ಜೀವನದಲ್ಲಿ ಹೀಗೆ ಇರ್ಲಿ. ಈ ಒಂದು ಆಪರ್ಚುನಿಟಿ ನಿಮ್ ಜೀವನದಲ್ಲಿ ಯಾವಾಗ್ಲೂ ಇರ್ಲಿ. ನಿಮ್ಮ ಕಷ್ಟದ ಸಮಯ, ನಿಮ್ಮ ದಾರಿದ್ರ್ಯದ ಸಮಯ ಮುಗಿದೋಯ್ತು. ಇನ್ ಮುಂದೆ ಒಳ್ಳೆಯ ಜೀವನ, ಒಳ್ಳೆಯ ಬದುಕು, ಒಳ್ಳೆಯ ಜ್ಞಾನ ಎಲ್ಲವೂ ಕೂಡ ನಿಮ್ಗೆ ಲಭಿಸ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ವೆರಿ ನೈಸ್. ಬಟ್ ಯು ಹ್ಯಾವ್ ಟು ಫೈಟ್ ಫಾರ್ ಯುವರ್ ಸೆಲ್ಫ್ ಅಂತ ಅನ್ಸುತ್ತೆ. ಸದ್ಯಕ್ಕೆ ಈ ವಾರ ಯಾರ ಜೊತೆನೂ ಜಗಳ ಮಾಡಬೇಡಿ. ನಿಮ್ಮ ಅದೃಷ್ಟ ಮತ್ತು ದುರಾದೃಷ್ಟದ ಜೊತೆ ಜಗಳ ಮಾಡಿ ಅಷ್ಟೇನೆ. ಸೊ ಬೇರೆ ಯಾರ ಜೊತೆನೂ ನೀವು ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಯಾಕೋ ಜಗಳ ನಿಮ್ಗೆ ಸ್ವಲ್ಪ ಈ ವಾರ ಹೆವಿ ಆಗಬಹುದು ಅಂತ ಕೂಡ ಇದೆ ಇಲ್ಲಿ. ಸ್ವಲ್ಪ ಕಾಂಪ್ರಮೈಸ್ ಆದ್ರೆ ಸಕ್ಸಸ್ ಇದೆ ಅನ್ನುವಂಥದ್ದು ಇದೆ. ಕಾಂಪ್ರಮೈಸ್ ಆಗಿ ಅನ್ನುವಂಥದ್ದು, ಪಾಸಿಟಿವ್ ಆಗಿ ಯೋಚನೆ ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ದೇರ್ ಇಸ್ ಸಮಥಿಂಗ್ ಬೆಟರ್, ಏನೋ ಇದಕ್ಕಿಂತ ಒಳ್ಳೇದು ನಿಮ್ಮ ಜೀವನದಲ್ಲಿ ಬರುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಒಳ್ಳೇದಕ್ಕೋಸ್ಕರ ಆಶಾಭಾವದಿಂದ ಕಾಯ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ಲೆಟ್ ಗೋ ಮಾಡಿ, ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಲೆಟ್ ಗೋ ಇಸ್ ದ ಕೀ. ಸೊ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ. ಸೊ ಕೆಲವು ವಿಚಾರಗಳು ನೀವು ಅನ್ಕೊಂಡಂಗ ಆಗಲ್ಲ, ನಿಮ್ಗೆ ನಿಮ್ಮ ಇಚ್ಛೆಯ ವಿರುದ್ಧಕ್ಕೆ ಆಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ಈ ವಾರ. ಬಟ್ ನಿಮ್ಮ ವಿರುದ್ಧವಾಗಿ ನಡೆದ್ರು ಕೂಡ ಎಲ್ಲೋ ಒಂದ್ ಕಡೆ ಅದು ನಿಮ್ಗೆ ಒಳ್ಳೇದೇ ಆಗತ್ತೆ. ಸೊ ಎಸ್ ಅಂತ ಇದೆ. ಸೊ ಎಸ್, ಆರೋಗ್ಯದಲ್ಲಿ ಕೂಡ ರಿಕವರಿ ಆಗತ್ತೆ. ಏನೇ ಮಾಡೋದಿದ್ರು ಎರಡೆರಡು ಬಾರಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಓನ್ಲಿ ಟೈಮ್ ವಿಲ್ ಟೆಲ್. ಸಮಯ ಮಾತ್ರ ನಿಮ್ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗತ್ತೆ. ಪ್ರೀತಿ ವಿಚಾರದಲ್ಲಿ ನಿಮ್ ಪ್ರಶ್ನೆ ಇದ್ರೆ ಸೊ ಒಂದಷ್ಟು ಲೆಟ್ ಗೋ ಮಾಡಿದ್ರೆ ಬೆಟರ್ ಇರುತ್ತೆ. ತುಂಬಾ ತಲೆಗೆ ಹಾಕೊಳ್ಬೇಡಿ. ಜೀವನದಲ್ಲಿ ಭಾವನೆಗಳು ಕೆಲವು ಸತಿ ಅಗತ್ಯ ಇರುತ್ತೆ, ಕೆಲವು ಸತಿ ನಮ್ಮ ಜೀವನದ ಒಂದು ಭಾಗ ಅಷ್ಟೇ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕ್ಲಾರಿಟಿನ ತಗೊಂಡು ಲೆಟ್ ಗೋ ಮಾಡ್ಬೇಕಾ ಬೇಡವಾ ನಿರ್ಧಾರ ತಗೊಳ್ಳಿ. ಸ್ವಲ್ಪ ಕ್ಲಾರಿಟಿ ತಗೊಂಡು ಎಲ್ಲಿ ಯಾವ್ದನ್ನ ಲೆಟ್ ಗೋ ಮಾಡ್ಬೇಕು ಅದನ್ನ ಅಲ್ಲೇ ಲೆಟ್ ಗೋ ಮಾಡ್ಬಿಡಿ. ಬೇಡದೇ ಇರುವಂತ ಭಾವನೆಗಳನ್ನ ಹಿಡಿತದಲ್ಲಿ ಇಡಕ್ ಹೋಗ್ಬೇಡಿ. 11, 2, 3, 1, 4 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಮನಸ್ಥಿತಿನ ಚೆನ್ನಾಗಿ ಇಟ್ಕೊಳ್ಳಿ. ಬೇಕು ಅಂದ್ರೆ ಚಂದ್ರಶಾಂತಿ ಮಾಡ್ಕೊಳ್ಳಿ. ಮಿಥುನ ರಾಶಿ, ಕರ್ಕಟಕ, ವೃಷಭ, ಮೇಷ, ಮೀನ, ಕನ್ಯಾ ಮತ್ತೆ ಮೀನ, ಎಸ್, ಇಷ್ಟು ರಾಶಿಗಳು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹಾರೈಸೋದು ನನ್ನ ಕರ್ತವ್ಯ. ಹಾರೈಸ್ತೀನಿ, ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಸುಭಿಕ್ಷವಾಗಿರ್ಲಿ ಅಂತ ಕೇಳ್ಕೊಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಬನ್ನಿ, 3ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಪ್ರಯಾಣ ಹೋಗೋದ್ರಲ್ಲಿ ಇದ್ದೀರಾ. ಸೊ ವಾಟರ್ ಇಂದ ನಿಮ್ಗೆ ಪ್ರೊಟೆಕ್ಷನ್ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಸರ್ಪದಿಂದ ಕೂಡ ನಿಮ್ಗೆ ರಕ್ಷಣೆ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ. ರೊಮ್ಯಾನ್ಸ್ ಲೈಫ್ ತುಂಬಾ ಹೈ ಅಲ್ಲಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ವಾವ್, ಏನಿದು! ರಾಮ, ಮಹಾದೇವ, ವರಹ, ಗಂಗಾ ಎಲ್ರು ಬಂದಿದ್ದಾರೆ. ಸೊ ವಿಷ್ಣು ದೇವರು ತುಂಬಾ ಪ್ರಸನ್ನರಾಗಿ ಇರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇಲ್ಲಿ. ಸಾಕಷ್ಟು ಒಳ್ಳೆಯ ವಿಚಾರಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಒಂದಕ್ಕಿಂತ ಒಂದು ಒಳ್ಳೆ ಪ್ರೊಫೈಲ್ ನಿಮ್ಗೆ ಈ ವೀಕ್ ಬರುವಂತ ಸಾಧ್ಯತೆ ಇದೆ. ಇದು ಟೈಮ್ಲೆಸ್ ರೀಡಿಂಗ್, ಯಾವಾಗ ಬೇಕಾದ್ರೂ ನೋಡಿ. ಸೊ ಬರುವಂತ ಸಾಧ್ಯತೆ ಇದೆ. ಶಿವನಿಂದ ಯಾರೋ ನಂದಿನ ದೂರ ಮಾಡಿ ಕೂರ್ಸಿದ್ದಾರೆ. ಸೊ ವಾಪಸ್ ಶಿವನ ಹತ್ರ ಇಡೀ ಎಲ್ಲ ಸರಿ ಹೋಗುತ್ತೆ. ದೇವಸ್ಥಾನ ಹತೋಟಿಗೆ ಸಿಗುತ್ತೆ
ಶಿವನ ಹತ್ರನೇ ಶಿವನ ಮುಂದೆ ನಂದಿನ ಇಡಿ, ಶಿವನ ಬೆನ್ನ ಹಿಂದೆ ನಂದಿ ಆಗ್ಬಿಟ್ಟಿದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಒಂದಷ್ಟು ದುಷ್ಟ ಜಂತುಗಳಿಂದ ದೂರ ಇರಿ ಅನ್ನುವಂಥದ್ದು ಇದೆ. ತುಂಬಾ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ನಿಮ್ ಲೈಫಿಗೆ ಬರುವಂತ ಸಾಧ್ಯತೆ ಇದೆ. ಕಾನೂನಾತ್ಮಕ ವಿಚಾರಗಳಲ್ಲಿ ಜಯ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ರಾಜಕೀಯದಲ್ಲಿ ಯಶಸ್ಸು ಸಿಗುವಂಥದ್ದು, ಭೂಮಿ ವಿಚಾರದಲ್ಲಿ ಹೆಚ್ಚು ಲಾಭ ಬರುವಂಥದ್ದು, ಹೆಣ್ಮಕ್ಕಳಿಗೆ ಆಸ್ತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಜನರಿಗೆ ವಿವಾಹ ಭಾಗ್ಯ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಒಂದಷ್ಟು ನಿಮ್ಮ ಪೂರ್ವಜರು ಮಾಡಿರುವಂತ ಕರ್ಮಗಳನ್ನ ಅಥವಾ ನಿಮ್ಮ ಪೂರ್ವಜರೇ ಒಂದಷ್ಟು ಆ ದುಷ್ಕೃತ್ಯಗಳನ್ನ ಮಾಡಿ ಸಮಥಿಂಗ್ ಏನೋ ಇದೆ ಇಲ್ಲಿ, ಹೇಳಕ್ಕಾಗಲ್ಲ ನಾನು ಆ ಥರದ್ದು. ಎಸ್ಪೆಷಲಿ ಹೆಣ್ಣು ಮಕ್ಕಳ ಶೀಲದ ಬಗ್ಗೆ ಅಥವಾ ಶಿಲೆಯ ಬಗ್ಗೆ, ಶಿಲೆ ಮತ್ತೆ ಶೀಲ ಎರಡು ಕೂಡ ಕೇಳಿಸ್ತಾ ಇದೆ. ಇದರ ಬಗ್ಗೆ ಏನೋ ಒಂದಷ್ಟು ಪಾಪ ಕರ್ಮಗಳನ್ನ ಮಾಡಿದ್ದಾರೆ, ಅದ್ರದ್ದು ಒಂದಷ್ಟು ಏನೋ ಮುಕ್ತಿ ಕಾರ್ಯ ನಡಿಬೇಕು ಮಾಡಿ ಅನ್ನುವಂಥದ್ದು ಇದೆ. ಗಂಗಾದೇವಿಯ ನೀರು ಏರೋದು ಇಳಿಯೋದು ಏರೋದು ಇಳಿಯೋದು ಈ ತರ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ನದಿ ತೀರದ ಪ್ರಾಂತ್ಯದಲ್ಲಿ ಆ ನಿಮ್ಮ ಮನೆ ಮತ್ತು ದೇವಾಲಯ ಎರಡು ನಿರ್ಮಾಣ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ರೊಮ್ಯಾಂಟಿಕ್ ಆಗಿ ಚೆನ್ನಾಗಿದೆ. ಒಂದಷ್ಟು ಪಿತೃದೋಷನ ಪರಿಹಾರ ಮಾಡ್ಕೊಳ್ಳಿ. ಒಂದಷ್ಟು ಆರೋಗ್ಯದಲ್ಲಿ ತುಂಬಾ ಸಿವಿರಿಯಲ್ ಆಗಿ ಸಮಸ್ಯೆಗಳಾಗುವಂತ ಸಾಧ್ಯತೆ ಇದೆ. ಸಾಧ್ಯ ಇರೋರು ಮೃತ್ಯುಂಜಯ ಹೋಮನ ಮಾಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಸೊ ಭೂವರಹ ಸ್ವಾಮಿ ನಿಮ್ ಜೊತೆ ಆಶೀರ್ವಾದನ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ನಿಮ್ಮ ಮನೆಗೆ ನಿಮ್ಮ ಜೀವನದಲ್ಲಿರುವಂತ ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ತಾರೆ. ಅಗತ್ಯ ಅನ್ಸಿದ್ರೆ, ಅನುಕೂಲ ಇದ್ರೆ ಸುದರ್ಶನ ಹೋಮ ಕೂಡ ಮಾಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮನಸ್ಸಿಗೆ ಇಷ್ಟ ಆಗೋದು ನಡೆಯುವಂತ ಸಾಧ್ಯತೆ ಇದೆ. ಸೊ ಒಳ್ಳೇದಾಗ್ಲಿ. ಸೊ ಪಾಸ್ಟ್ ಲೈಫಿನ ಒಂದಷ್ಟು ಕರ್ಮಗಳು ನಿಮ್ಮನ್ನ ಕಾಡ್ತಾ ಇದೆ ಅಂತ ಅನ್ಸುತ್ತೆ. ಸೊ ನಿಮ್ಮ ಕರ್ಮಗಳು, ನಿಮ್ಮ ಪೂರ್ವಜರ ಕರ್ಮಗಳು ಒಂದಷ್ಟು ಟೈಮ್ ಪೀರಿಯಡ್ ಅನ್ನ ಕೇಳ್ತಾ ಇದೆ. ಸದ್ಯಕ್ಕೆ ಯಾರ ಜೊತೆ ಯಾರನ್ನು ಕಂಪೇರ್ ಮಾಡಕ್ ಹೋಗ್ಬೇಡಿ. ಯಾರ ಜೊತೆನೋ ಕಂಪೇರ್ ಮಾಡಿ ಒಂದಷ್ಟು ಫೈಟಿಂಗ್ ಆಗುವಂತ ಸಾಧ್ಯತೆ ಇದೆ. ಸೊ ಯಾರ ಜೊತೆನೂ ಕಂಪೇರ್ ಮಾಡಬೇಡಿ ಅನ್ನುವಂಥದ್ದು. ಯಾರ ಜೊತೆನೋ ಕಂಪೇರ್ ಮಾಡಿದ್ರೆ ಏನ್ ಸಿಗುತ್ತೆ? ಏನು ಸಿಗೋದಿಲ್ಲ. ಲೈಫ್ ಹೀಗೆ ಇರುತ್ತೆ. ಸೊ ಸದ್ಯಕ್ಕೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಇನ್ನರ್ ವಾಯ್ಸ್ ಏನ್ ಹೇಳುತ್ತೋ ಅದನ್ನ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಸೀಕ್ರೆಟ್ಸ್ ರಿವೀಲ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಪಾಸ್ಟ್ ಲೈಫ್ ಪ್ರೇಮಿ ನಿಮ್ಮನ್ನ ಹುಡ್ಕೊಂಡ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದು ರೀತಿಲಿ ಸ್ಪೀಡ್ ಅಪ್ ಆಗತ್ತೆ ಲೈಫ್ ಈ ವಾರ ಅನ್ನುವಂಥದ್ದು ಇದೆ. ನಿಮ್ಮ ಇಷ್ಟು ದಿನದ ಬದುಕು ಒಂದ್ ರೀತಿ, ಈ ವಾರ ಕಳೀತಾ ಇದ್ದಂಗೆ ಬರುವಂತ ಬದುಕು ಇನ್ನೊಂದ್ ರೀತಿ. ಸೊ ಬದಲಾವಣೆಗಳು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವ್ ಬದಲಾವಣೆನೆ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಧಾರೆಗಳು ನಿಮ್ಮ ಪರವಾಗಿ ಕೆಲಸ ಮಾಡೋದ್ರಲ್ಲಿ ಇದೆ. ಎಲ್ಲಾನು ಬಿಟ್ಟು ಮುಂದುವರಿಬೇಕು ಅಂತ ನಿಂತಾಗ ಧೈರ್ಯವಾಗಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಯಾವುದೇ ರಾಶಿ ಇರ್ಲಿ, ಯಾವುದೇ ಗ್ರಹ ಇರ್ಲಿ, ಯಾವುದೇ ಸಮಸ್ಯೆಗಳಿರ್ಲಿ, ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಒಂದು ವಿಶೇಷವಾದಂತಹ ಸ್ಪಿರಿಟ್ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ, ನಿಮ್ಗೆ ಮಾರ್ಗದರ್ಶನ ಕೊಡುತ್ತೆ ಅನ್ನುವಂಥದ್ದು ಇದೆ. ಯಾವಾಗ್ಲೂ ನಿಮ್ಗೆ ಗೊತ್ತಿಲ್ಲ ಅಷ್ಟೇನೆ, ಆಂಜನೇಯ ನಿಮ್ಮ ಪ್ರತಿಯೊಂದು ಪ್ರಯಾಣದಲ್ಲೂ ಆಂಜನೇಯ ನಿಮ್ ಜೊತೆ ಇರ್ತಾರೆ ಅನ್ನುವಂಥದ್ದು ಇದೆ. ನಿಮ್ಗೆ ಎಲ್ಲಾನು ಹೇಳ್ಕೊಡ್ತಾರೆ, ಎಲ್ಲಾ ವಿದ್ಯೆಗಳನ್ನು ನಿಮ್ಗೆ ಕಲಿಸ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಸೂರ್ಯನ ಹತ್ರ ರಾಕೆಟ್ ಏನೋಗುತ್ತೆ, ಅದು ಅಷ್ಟೊಂದು ಸುಲಭವಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಏನೋ ಒಂದು ಉಪಗ್ರಹ ಉಡಾವಣೆ ಮಾಡೋದಕ್ಕೂ ಇನ್ನ ಸಮಯ ಬೇಕು, ಈಗ ಸರಿಯಾದ ಸಮಯ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲಾ ರೀತಿಲೂ ಎಂಡಿಂಗ್ ನ ಬಯಸ್ತಾ ಇರುವಂತ ನೀವು
ಏನೋ ಒಂದು ನೀವು ಬೀಳುವಂತ ಸಮಯಕ್ಕೆ ಒಂದು ದೊಡ್ಡ ಸುಂಟರ್ ಗಾಳಿನೋ, ಬಿರುಗಾಳಿನೋ ಬಂದು ನಿಮ್ಮನ್ನ ಎತ್ತೊಯ್ದು ಎಲ್ಲೋ ಒಂದು ಬೇರೆ ಕಡೆ ಒಂದು ಒಳ್ಳೆ ಜೀವನದ ಕಡೆ ಬಿಟ್ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಗೆ ಈ ಲೈಫಲ್ಲಿ ನೀವೇನ್ ಮಾಡಿದೀರೋ ಇಲ್ವೋ ಗೊತ್ತಿಲ್ಲ. ಪಾಪ ನೀವಿನ್ನ ಏನು ಮಾಡುವಂತ ಏಜ್ ಅಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಸೊ ಖಂಡಿತವಾಗ್ಲೂ ನಿಮ್ಮ ಒಂದು ಈ ಏಜ್ ಏನಿದೆ, ಏಜ್ ಅಥವಾ ನಿಮ್ಮ ಈ ಲೈಫ್ ಏನಿದೆ, ನೀವು ಹಿಂದಿನ ಜನ್ಮದಲ್ಲಿ ಮಾಡಿರೋ ಎಲ್ಲಾ ಪುಣ್ಯಗಳು ಈ ಲೈಫಲ್ಲಿ ನಿಮ್ಗೆ ಬಂದಿದೆ. ಈ ಲೈಫಲ್ಲಿ ನಿಮ್ಗೆ ಬ್ಲೆಸ್ಸಿಂಗ್ಸ್ ಆಗಿ ಇದೆ. ಹಾಗಾಗಿ ನೀವು ಯಾವುದೇ ರೀತಿಲೂ ಈ ಲೈಫ್ ಪೂರ್ತಿ ನೀವು ತಲೆ ಕೆಡ್ಸ್ಕೊಳ್ಳೋದೇ ಬೇಡ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ನಿಮ್ ಲೈಫನ್ನ ಯಾರ ಲೈಫ್ ಜೊತೆನೂ ಕಂಪೇರ್ ಮಾಡ್ಬೇಡಿ, ಯಾರ ಜೊತೆನೂ ಜಗಳ ಮಾಡ್ಬೇಡಿ. ಇದೆರಡು ಮಾಡದಿರ ನೀವು ಮುಂದುವರಿರಿ, ನಿಮ್ ಜೀವನಕ್ಕೆ ಅದ್ಭುತಗಳು ಬರೋದ್ರಲ್ಲಿ ಇದೆ. ನಿಮ್ಮ ಕನಸು ನನಸಾಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಸತ್ಯಗಳು ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನೀವು ಸ್ಟಡಿ ಕಡೆ ಗಮನನ ಕೊಡಿ, ಓದೋದು ಕಡೆ ಗಮನನ ಕೊಡಿ. ಇದರಿಂದ ಇನ್ನ ಹೆಚ್ಚಿನ ಒಳಿತಾಗತ್ತೆ. ಒಟ್ನಲ್ಲಿ ಈ ವಾರ ನ್ಯೂ ಬಿಗಿನಿಂಗ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಕತ್ತಲಿನಿಂದ ಬೆಳಕಿನೆಡೆಗೆ ಅನ್ನುವಂಥ ರೀತಿಲಿ ಕೋರ್ಟ್ ಕಚೇರಿ ವಿಚಾರದ ಬಗ್ಗೆ ಯಾರೋ ಕೇಳ್ತಿದ್ದಾರೆ. ಸೊ ಕೋರ್ಟ್ ಕಚೇರಿ ವಿಚಾರ ಕಾಂಪ್ರಮೈಸ್ ಆಗುವಂತ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ ಈ ವಾರ. ಸೊ ಏನೋ ಒಂದು ಬೆಟರ್ಮೆಂಟ್ ಬರೋದ್ರಲ್ಲಿ ಇದೆ. ನೀವು ಅನ್ಕೊಂಡಿದ್ಕಿಂತ ಬೇರೆ ರಿಸಲ್ಟೇ ಸಿಗುತ್ತೆ. ನಿಮ್ಗೆ ನಂಬಿಕೆ ಇದ್ರೆ ಮುಂದುವರ್ಸಿ, ಇಲ್ಲ ಅಂದ್ರೆ ಬೇಡ. ಸದ್ಯಕ್ಕೆ ಈಗ ನಾಟ್ ದ ರೈಟ್ ಟೈಮ್ ಇದೆ. ಓಕೆ, ಒಂದೇ ಸರ್ ನಾವು ನೋಡುವ. ಸೊ ಇಲ್ಲಿ ಪದೇ ಪದೇ 2 ಸತಿ ಬರೀ ನೋನೇ ಕಾಣಿಸ್ತಾ ಇದೆ. ಸೊ ನೋ ಮತ್ತೆ ನೋ ನೀಡ್ ಟು ವರಿ. ಚಿಂತೆ ಮಾಡಬೇಡಿ, ಆರೋಗ್ಯ ರಿಕವರಿ ಆಗುವಂತ ಸಾಧ್ಯತೆ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಚಿಂತೆ ಮಾಡಬೇಡಿ. ಓಕೆ, ಸೊ ಸದ್ಯಕ್ಕೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಒಂದು ಡಿಸಿಷನ್ ತಗೊಳ್ಬೇಕು. ಗಿಲ್ಟ್ ಇಟ್ಕೊಳ್ಬೇಡಿ. ಸೊ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಎಷ್ಟು ಪ್ರಾಮಾಣಿಕತೆ ಇದೆ ಬೇರೆಯವರ ರಿಲೇಶನ್ಶಿಪ್ಗಿಂತ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅನ್ನೋದು ನೋಡ್ಕೊಳ್ಳಿ. 12, 3, 4, 8 ಒಂದು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಜೊತೆಗೆ ಮೇಷ, ಕನ್ಯಾ, ಧನಸ್ಸು, ಸಿಂಹ, ವೃಷಭ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮ ಸ್ಥೈರ್ಯದಿಂದ ಇರ್ಲಿ, ಆಯುಷ್ ಆರೋಗ್ಯ ತುಂಬಿರ್ಲಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ, ಬಿ ಹ್ಯಾಪಿ.